ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾವು ವೆರಿಫಿಕೇಷನ್ ಸ್ಲಿಪ್ಪನ್ನು ಹೇಗೆ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಫಸ್ಟ್ ನಾವು ಕೆ ವೆಬ್ಸೈಟಿಗೆ ಹೋಗಬೇಕು. ಕೆ ವೆಬ್ಸೈಟಿಗೆ ಹೋದ ನಂತರ ಇಲ್ಲಿ 3 ಲೈನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಇಲ್ಲೇ ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಚೇಂಜ್ ಆಗುತ್ತೆ ಲ್ಯಾಂಗ್ವೇಜು. ನೆಕ್ಸ್ಟ್ ನೀವು ಇಲ್ಲಿ ಅಡ್ಮಿಷನ್ಸ್ ಅಂತ ಕ್ಲಿಕ್ ಮಾಡಿ. ಅಡ್ಮಿಷನ್ಸ್ ಕೆಳಗೆ UGCET 2026 ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ನಂತರ ಇಲ್ಲಿದೆ ನಿಮಗೆ UGCET 2026 ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ. ನೆಕ್ಸ್ಟ್ ಇದನ್ನು ಕ್ಲಿಕ್ ಮಾಡಿ. ಇದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಎಲ್ಲ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡೋಕ್ಕಿರುತ್ತೆ, ಅದನ್ನು ಎಂಟರ್ ಮಾಡಿ. ಅದರ ನಂತರ ನೀವು ಪಾಸ್ವರ್ಡ್ ಏನು ಇಟ್ಟಿರ್ತೀರಲ್ಲ ಅಪ್ಲಿಕೇಶನ್ ಟೈಮಲ್ಲಿ, ಆ ಪಾಸ್ವರ್ಡ್ನ ಎಂಟರ್ ಮಾಡಿ ಕ್ಯಾಪ್ಚಾ ಎಂಟರ್ ಮಾಡಿದರೆ ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆಗುತ್ತೆ. ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಆದ ನಂತರ ಅದರಲ್ಲಿ ಏನೇನು ಡೀಟೇಲ್ಸ್ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇದನ್ನು ಡೌನ್ಲೋಡ್ ಮಾಡಿರೋಂಥ ವೆರಿಫಿಕೇಷನ್ ಸ್ಲಿಪ್ 2026. ಇಲ್ಲಿ ಫಸ್ಟ್ ನೋಡ್ಬೋದು ನೀವು ಆಪ್ಷನ್ ಎಂಟ್ರಿ CET ನಂಬರ್ ಅಂತ ಇದೆ. ಇದು ಒಂದು ಹೆಂಗಿರುತ್ತೆ ಅಂದರೆ 2 ಕ್ಯಾಪಿಟಲ್ ಲೆಟ್ರಿಂದ ಇರುತ್ತೆ ಮತ್ತು ಒಂದು ನಂಬರ್ ಇರುತ್ತೆ. ನಾನು ಎಕ್ಸಾಂಪಲ್ ಹೇಳತ್ತೀನಿ. 3 ನಂಬರು 2 ಕ್ಯಾಪಿಟಲ್ ಲೆಟರ್ ಇರುತ್ತೆ. ಎಕ್ಸಾಂಪಲ್ ಅಂದರೆ AM108 ಹಿಂಗಿರುತ್ತೆ, ಈ ನಂಬರ್ ಇರುತ್ತೆ. ಇಲ್ಲಿ ನಿಮ್ಮ ಪ್ರೊಫೈಲ್ ಇರುತ್ತೆ, ಇದು ನಿಮ್ಮ QR ಕೋಡ್. ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಮುಂದೆ ನೀವು ಕೌನ್ಸಿಲಿಂಗ್ ಪ್ರೊಸೆಸ್ಸಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಇದನ್ನು ಕ್ಲಿಕ್ ಮಾಡಿದರೆ ಸೀದಾ ನೀವು ಆಪ್ಷನ್ ಎಂಟ್ರಿ ಡೈರೆಕ್ಟ್ ಎಂಟ್ರಿ ಆಗ್ಬೋದು, ಅದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಕ್ಯಾಂಡಿಡೇಟ್ ಡೀಟೇಲ್ಸ್. ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಇರುತ್ತೆ, ಎಕ್ಸಾಮ್ CET ನಂಬರ್ ಇರುತ್ತೆ, ನಿಮ್ಮ ಹೆಸರು, ನಿಮ್ಮ ಫಾದರ್ ನೇಮ್, ನಿಮ್ಮ ಮದರ್ ನೇಮ್, ನಿಮ್ಮ ಜೆಂಡರ್, ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ, ರಿಲಿಜನ್ ಮತ್ತು ಮದರ್ ಟಂಗ್. ಮತ್ತು ಇಲ್ಲಿ ಎಲಿಜಿಬಿಲಿಟಿ ಕ್ಲಾಸ್, ಇದು ಭಾಳ ಇಂಪಾರ್ಟೆಂಟು. ನೀವು 1 to 10 ಅಂತೇಳಿ ನಮ್ಮ ಕರ್ನಾಟಕದಲ್ಲೇ ಕಲ್ತಿದ್ರೆ CBSE ಆಗಿರ್ಬೋದು ಅಥವಾ ಸ್ಟೇಟ್ ಬೋರ್ಡ್ ಆಗಿರ್ಬೋದು, ನಿಮಗೆ ಇಲ್ಲಿ ಕ್ಲಾಸ್ ಅಂತ ಬರುತ್ತೆ. ನೆಕ್ಸ್ಟ್ ಇವು ರಿಸರ್ವೇಷನ್ ವೆರಿಫೈಡ್ ಡೀಟೇಲ್ಸ್ ಅಂತ ಇದೆಯಲ್ಲ, ಇವು ಭಾಳ ಇಂಪಾರ್ಟೆಂಟು. ಯಾಕಂದರೆ ಈ ಕ್ಯಾಟಗರಿ ಇವೆಲ್ಲ ಮ್ಯಾಟ್ರ್ ಆಗುತ್ತೆ ನಿಮಗೆ ಮುಂದೆ ಆಪ್ಷನ್ ಎಂಟ್ರಿ ಟೈಮಲ್ಲಿ. ಹಾಗೂ ಮತ್ತು ನಿಮಗೆ CET ಅಲಾಟ್ ಆಗುತ್ತಲ್ಲ, ಗೌರ್ಮೆಂಟ್ ಸೀಟು, ಪ್ರೈವೇಟ್ ಸೀಟು, ಅವೆಲ್ಲ ಇದ್ರ ಬೇಸಸ್ ಮೇಲೆ ಅಲಾಟ್ ಆಗೋದು. ಇದು ಫಸ್ಟ್ ಕ್ಯಾಟಗರಿ ನೋಡ್ಬೋದು, ಈ ಸ್ಟೂಡೆಂಟಿಂದು ಇಲ್ಲಿ GM ಕ್ಯಾಟಗರಿ ಅಂತ ಇದೆ. ನಿಮ್ಮ ಕ್ಯಾಟಗರಿ ಒಂದಿಲ್ಲಿ SC ಇದ್ದರೆ ST ಇದ್ದರೆ ಇಲ್ಲಿ ಅದನ್ನು ತೋರಿಸುತ್ತೆ, ಇಲ್ಲ 283B ಹಿಂಗೆ. ಇಲ್ಲಿ ಕ್ಯಾಶ್ ನೇಮ್. ನೆಕ್ಸ್ಟ್ ಕ್ಯಾಶ್ ನೇಮು ಇಲ್ಲಿ ನೀವು ಒಂದೇಳೆ SC ST ಹಿಂಗಾಗಿದ್ದರೆ ಇಲ್ಲಿ ಕ್ಯಾಶ್ ನೇಮ್ ತೋರಿಸುತ್ತೆ ಮತ್ತು ಅದರ RD ನಂಬರ್ ತೋರಿಸುತ್ತೆ. ನೆಕ್ಸ್ಟು ಆ್ಯನ್ಯುವಲ್ ಇನ್ಕಮ್ ಬಂದುಬಿಟ್ಟು ಇಲ್ಲಿ ನಿಮಗೆ ವರ್ಷದ ಆದಾಯ ಎಷ್ಟಿದೆ ಅಂತ ಅದನ್ನು ತೋರಿಸುತ್ತೆ. ನೀವು ಅಪ್ಲಿಕೇಶನ್ ಟೈಮ್ನಲ್ಲಿ ಏನು ಹಾಕಿರ್ತೀರ. ಇಲ್ಲಿ ಆ್ಯನ್ಯುವಲ್ ಇನ್ಕಮ್ಮು ಒಂದೇಳೆ SC ST ಸ್ಟೂಡೆಂಟ್ಸ್ ಆಗಿದ್ದರೆ ಅವ್ರದ್ದು RD ನಂಬರ್ ಸತಿಗೆ ತೋರಿಸುತ್ತೆ. ನೆಕ್ಸ್ಟ್ SNQ ಕೋಟಾ ಅಂದರೆ ಇದು ನಿಮಗೆ ಸೀಟ್ ತೊಗೊಳೋಕ್ಕೆ ಹೆಲ್ಪ್ ಮಾಡೋಲ್ಲ. ಒಂದೇಳೆ ನಿಮಗೆ ಸೀಟ್ ಸಿಕ್ಕರೆ ನಿಮ್ಗೆ ಅಲ್ಲಿ ಫೀ ಕನ್ಸೆಷನ್ ಆಗುತ್ತೆ. ಫೀ ಕನ್ಸೆಷನ್ ಸಲುವಾಗಿ ನಿಮ್ಗೆ ಇಲ್ಲಿ ಹೆಲ್ಪ್ ಆಗುತ್ತೆ SNQ ಕೋಟಾ. ಆ CET ತೊಗೊಳೋಕ್ಕೆ SNQ ಕೋಟಾಗೆ ಏನು ಅಷ್ಟೊಂದು ಹೆಲ್ಪ್ ಆಗೋಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕನ್ನಡ ಮೀಡಿಯಮ್ಮು ಇದನ್ನೆಲ್ಲ ನೀವು ನೋಡಬೇಕಾಗುತ್ತೆ. ಯಾಕಂದರೆ ನಾವು ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರಲ್ಲಿ ಅವರೆಲ್ಲ ಗೌರ್ಮೆಂಟ್ ಮೊದಲು ಹಂಗೆ ನೋಡುತ್ತೆ. ಫಸ್ಟ್ GM ಕ್ಯಾಟಗರಿ ನೋಡುತ್ತೆ, GM ಅಲ್ಲಿ ಅಲಾಟ್ ಆಗಿಲ್ಲ ಅಂದರೆ ನೆಕ್ಸ್ಟು ಯಾವ ನಿಮ್ಮ ರಿಸರ್ವೇಷನ್ ಇರ್ತಾವಲ್ಲ, ಎಕ್ಸ್ಟ್ರಾ ರಿಸರ್ವೇಷನು, ಕನ್ನಡ ಮೀಡಿಯಮ್ ಆಗಿರ್ಬೋದು, ರೂರಲ್ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಆಗಿರ್ಬೋದು, ಇದು ನೋಡಿ ಅದರ ನಂತರ ಅವರು ಸೀಟ್ ಅಲಾಟ್ ಮಾಡ್ತಾರೆ. ಅದ್ರ ಸಲುವಾಗಿ ಈ ಒಂದೇಳೆ ನೀವು ಕನ್ನಡ ಮೀಡಿಯಮ್ ಕಲ್ತಿದ್ರೆ 1 to 10 ಇಲ್ಲಿ ನೋಡಿರಿ ಎಸ್ ಅಂತಿದೆ ಅಥವಾ ನೋ ಅಂತಿದೆ ಅಂತ. ಎಸ್ ಅಂತಿದೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ. ಒಂದೇಳೆ ನೋ ಅಂತ ಹಿಂಗೆ ಏನಾರು ಇದ್ದರೆ ನೀವು ಮತ್ತೆ ಅದು KE ವೆಬ್ಸೈಟ್ ಅವ್ರು ಏನಾರು ಚೇಂಜ್ ಮಾಡೋಕೆ ಬಿಟ್ಟರೆ ಅವಾಗ ನೀವು ಮಾಡ್ಬೋದು. ಅದಕ್ಕೆ ಇವೆಲ್ಲ ಮೇನ್ ಇಂಪಾರ್ಟೆಂಟ್ ಡೀಟೇಲ್ಸ್ ಇವು ಕೌನ್ಸಿಲಿಂಗ್ ಪ್ರೊಸೆಸ್ನಾಗ. ಅದಕ್ಕೆ ಇವನ್ನ ಭಾಳ ಎಲ್ಲ ಕರೆಕ್ಟಾಗಿ ನೋಡ್ಕೊರಿ, ವೆರಿಫೈ ಮಾಡ್ಕೊರಿ ಇನ್ನೊಮ್ಮೆ. ಮತ್ತು ನೆಕ್ಸ್ಟ್ ರೂರಲ್ ಸರ್ಟಿಫಿಕೇಟು ಹಂಗೆ 1 to 10 ನೀವು ರೂರಲಲ್ಲಿ ಓದಿದರೆ, ಹಳ್ಳಿಗಳಲ್ಲಿ ಹಿಂಗೆ ಓದಿದರೆ ನಿಮ್ಗೆ ಇದು ರೂರಲ್ ಸರ್ಟಿಫಿಕೇಟ್ ಸ್ಟಡಿ ಎಸ್ ಅಂತ ಬರುತ್ತೆ. ಅದು ಬಂದಿರ್ಲಿಕ್ಕಂದರೆ ಮುಂದೆ ನೋಡಿರಿ, ಅದಕ್ಕೆ ಇದು ಬಿಡ್ಬೋದು. ನೆಕ್ಸ್ಟ್ ನಾನು ಹೇಳ್ತೀನಿ. ಇದಾಯಿತು. ನೆಕ್ಸ್ಟು ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಅಂತಾರಲ್ಲ, ಅದು ಕಲ್ಯಾಣ ಕರ್ನಾಟಕ ಅಂತಾರೆ. ಅದೊಂದು ನಿಮಗೆ ಸಿಗುತ್ತೆ. ಕಲ್ಯಾಣ ಕರ್ನಾಟಕದಲ್ಲಿ ಹಾಕಿದ್ರೆ ನೀವು ಅಪ್ಲಿಕೇಶನ್ ಹಾಕೋ ಟೈಮ್ನಾಗೆ ಒಂದೇಳೆ ಹಾಕಿದರೆ ಅದು ಇಲ್ಲಿ ಎಸ್ ಅಂತ ಬಂದಿರ್ತೈತಿ, ಅದನ್ನು ನೋಡ್ಕೊರಿ, ಇದು ಇಂಪಾರ್ಟೆಂಟು. ನೆಕ್ಸ್ಟು ಇದೆಲ್ಲನೂ JK ಮೈಗ್ರೆಂಟ್ ಇದೆಲ್ಲನೂ ಇರುತ್ತೆ. ಲಿಂಗ್ವಿಸ್ಟಿಕ್ ಮೈನಾರಿಟಿ ಇದನ್ನು ನೋಡ್ಕೊರಿ. ಯಾರು ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಇದೆ ಅವ್ರಿಗೆ ಮುಂದೆ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಇದು CETಗೆ ಬೆನಿಫಿಟ್ ಆಗೋಲ್ಲ. ಇದು ಲಿಂಗ್ವಿಸ್ಟಿಕ್ ಮೈನಾರಿಟಿ ಮತ್ತು ರಿಲಿಜಿಯಸ್ ಮೈನಾರಿಟಿ ಇದೆಯಲ್ಲ, ಇದು ನೀಟ್ ಕೌನ್ಸಿಲಿಂಗಿಗೆ ಹೆಲ್ಪ್ ಆಗುತ್ತೆ. ಇದು CETಗೆ ಯೂಸ್ ಆಗೋಲ್ಲ. ಇದು SNQ ಕೋಟಾ ಐತಲ್ಲ, ಬರೀ CETಗೆ ಅಷ್ಟೇ, ನೀಟಿಗೆ ಹೆಲ್ಪ್ ಆಗೋಲ್ಲ. ಇದೊಂದು ನೀವು ತಲೆಗೆ ಇಟ್ಕೋಬೇಕು. SNQ ಕೋಟಾ ಬಂದುಬಿಟ್ಟು CET ಇಂಜಿನಿಯರಿಂಗ್ ಇವೇನು ಕೋರ್ಸ್ ಅದಾವಲ್ಲ CET ಥ್ರೂ ಹೋಗೋ ಅದಕ್ಕಷ್ಟೇ ಹೆಲ್ಪ್ ಆಗುತ್ತೆ SNQ ಕೋಟಾ. ಇದೊಂದೇಳಿ SNQ ಕೋಟಾ 10 lakh ಮ್ಯಾಗ್ ಇದ್ದರೆ ನಿಮ್ಗೆ SNQ ಕೋಟಾ ಎಸ್ ಅಂತ ಬರೋಲ್ಲ. ಬಿಲೋ 10 lakh ಇರಬೇಕು ನಿಮ್ಮ ಇನ್ಕಮ್, ಹಂಗಾರೆ ಅಷ್ಟೇ. ಇದು ಇನ್ಕಮ್ ಜಾಸ್ತಿ ಇದ್ದರೆ ನೋ ಅಂತ ತೋರಿಸುತ್ತೆ, ಇನ್ಕಮ್ ಕಡಿಮೆ ಇದ್ರೆ ಅಷ್ಟೇ ಎಸ್ ಅಂತ ತೋರಿಸುತ್ತೆ. ನೆಕ್ಸ್ಟು ಲಿಂಗ್ವಿಸ್ಟಿಕ್ ಮೈನಾರಿಟಿ ಆಗಿರ್ಬೋದು, ರಿಲಿಜಿಯಸ್ ಮೈನಾರಿಟಿ ಆಗಿರ್ಬೋದು, ಇವೆಲ್ಲ ಏನಂದರೆ
ನಿಮಗೆ ಸಿ ಇ ಟಿಗೆ ಅಷ್ಟೊಂದೇನು ಇದು ನೀಟಿಗೆ ಸಿ ಇ ಟಿಗೆ ಅಷ್ಟೊಂದು ಹೆಲ್ಪ್ ಆಗೋಲ್ಲ, ನೀಟಿಗೆ ಹೆಲ್ಪ್ ಆಗುತ್ತೆ. ಅದಕ್ಕೆ ಇವೆಲ್ಲ ಯಾಕಂದರೆ ಲಿಂಗ್ವಿಸ್ಟಿಕ್ ಮತ್ತು ಮೈನಾರಿಟಿ ಕಾಲೇಜಸ್ ಎಲ್ಲ ಇದಾವೆ, ಅವಕ್ಕೆಲ್ಲ ಮತ್ತೆ ಸಪ್ರೇಟ್ ರಿಸರ್ವೇಷನ್ ಇದೆ, ಅದರ ಸಲುವಾಗಿ. ನೆಕ್ಸ್ಟ್ ಬಂದುಬಿಟ್ಟು ಎನ್ ಆರ್ ಐ ವಾರ್ಡ್. ಎನ್ ಆರ್ ಐ ಅಂದರೆ ಯಾರು ಎನ್ ಆರ್ ಐ ವಾರ್ಡಿಂದ ಅಂದರೆ ಆ ಸರ್ಟಿಫಿಕೇಟ್ ಅಪ್ರೂವ್ ಆಗಿ ಯಾರು ಬಂದಿರ್ತಾರೆ ಇದು ಅವರಿಗೆ. ನೆಕ್ಸ್ಟ್ ಸ್ಪೆಷಲ್ ಕ್ಯಾಟಗರಿ ಏನಾರಿದ್ದರೆ ಸ್ಪೋರ್ಟ್ಸ್, ಎನ್ ಸಿ ಸಿ ಹಿಂಗೆ ಏನಾರಿದ್ರೆ ಅದು. ಮತ್ತಂದರೆ ಲಾಸ್ಟ್ ಇಯರ್ ಯಾವುದೇ ಕಾಲೇಜ್ ಅಲಾಟ್ ಆಗಿದ್ದರೆ ಹೀಗೆಲ್ಲ ನೋಡ್ತಾರೆ, ಅದೇನಿದ್ರೆ ಏನೋ ಅಂತ ಬಂದಿರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ಬೋದು ನೀವು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಎಲ್ಲ ತೋರಿಸ್ತಾರೆ ಇಲ್ಲಿ. ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಬಯೋಲಜಿ ಮತ್ತು ಇಂಗ್ಲೀಷ್ ಎಲ್ಲ ನೋಡಿ ಅವರು ರ್ಯಾಂಕ್ ಬಿಟ್ಟಿರ್ತಾರೆ. ನೆಕ್ಸ್ಟ್ ಇಲ್ಲಿ ನೀವು ನೋಡ್ಬೋದು ಬಿ ಫಾರ್ಮಾ, ಬಿ ಪಿ ಟಿ, ಇಂಜಿನಿಯರಿಂಗ್, ಫುಡ್ ಸೈನ್ಸ್, ನರ್ಸಿಂಗ್, ಫಾರ್ಮಾ ಡಿ ಫಾರ್ಮಾ, ಅಗ್ರಿಕಲ್ಚರ್, ಬಿ ಪಿ ಒ, ಸೆರಿಕಲ್ಚರ್, ವೆಟರ್ನರಿ ಸೈನ್ಸ್, ಬಿ ಎಸ್ ಸಿ ಮತ್ತು ನ್ಯಾಚುರೋಪತಿ. ಇವೆಲ್ಲ ಇಷ್ಟು ಕೋರ್ಸಿಗೆ ನೀವು ಸೆಲೆಕ್ಟ್ ಆಗ್ಬೋದು. ನಿಮ್ಮ ರ್ಯಾಂಕ್ ವೈಸ್ ಮ್ಯಾಗೆ ಅವೆಲ್ಲ ಅಲಾಟ್ ಆಗೋದು ಸೀಟು, ನಿಮ್ಮ ರ್ಯಾಂಕ್ ಎಷ್ಟು ಇರುತ್ತೆ ಅದರ ಮ್ಯಾಗೆ. ಇಂಜಿನಿಯರಲ್ಲಿ ಮತ್ತು ಭಾಳಷ್ಟು ಸಬ್ ಟೈಪ್ಸ್ ಬರ್ತವೆ, ಅಂದರೆ ಸಿ ಎಸ್ ಆಗಿರ್ಬೋದು, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸಿವಿಲ್ ಆಗಿರ್ಬೋದು, ಅದರಲ್ಲಿ ಮತ್ತು ಬಹಳಷ್ಟು ಡಿಫ್ರೆಂಟ್ ಟೈಪ್ಸ್ ಬರ್ತವೆ. ಅವು ನಿಮಗೆ ಬೇಕಂದರೆ ಇದು ನಿಮ್ಮ ರ್ಯಾಂಕ್ ಮ್ಯಾಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ಬೇಕಂದರೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಅದನ್ನು. ಅದು ಕೆ ಎ ಬಾಟ್ ಅಂತಿದೆ, ಅದರಲ್ಲಿ ನೋಡಿದರೆ ಸಿಗುತ್ತೆ ನಿಮಗೆ. ಅದನ್ನ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ಏನಪ್ಪ ಅಂದರೆ ನೆಕ್ಸ್ಟ್ ಇಲ್ಲಿ ನೋಡ್ಬೋದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತ ಇಲ್ಲಿ ಅವರು ಕೊಟ್ಟಿದ್ದಾರೆ, ಇದನ್ನೆಲ್ಲ ನೀವು ಓದ್ಕೋರಿ ಒಮ್ಮೆ. ನೆಕ್ಸ್ಟು ಇಷ್ಟೇ, ಈ ವೆರಿಫಿಕೇಷನ್ ಸ್ಲಿಪ್ ಇಂಪಾರ್ಟೆಂಟ್ ಇದೆ, ಯಾಕಂದರೆ ನೀವು ಯಾವ ಕ್ಯಾಟಗರಿ ಎಲ್ಲ ಕ್ಲೇಮ್ ಮಾಡಿರ್ತೀರಲ್ಲ ಎಲ್ಲ ಈ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಇರುತ್ತೆ. ಮತ್ತು ಇವು ಅಡ್ಮಿಷನ್ ಟೈಮ್ನಾಗೂ ಇದನ್ನೆಲ್ಲ ಕಾಲೇಜಿಗೆ ನೀವು ಅಲಾಟ್ ಆಗಿಂದು ನಿಮಗೆಲ್ಲ ಇದನ್ನು ಕಾಲೇಜಿನಲ್ಲಿ ಕೇಳ್ತಾರೆ, ಒಂದೊಂದು ಜೆರಾಕ್ಸ್ ಕೇಳ್ತಾರೆ. ಅದಕ್ಕೆ ನೀವು ಇದನ್ನು ಇಂಪಾರ್ಟೆಂಟ್ ಇದೆ, ಒಂದು 2-3 ಕಾಪಿ ಈಗ ಎಕ್ಸ್ಟ್ರಾ ತೆಗೆದಿಟ್ಕೋರಿ. ಫೋನ್ನಾಗೆ ಇರುತ್ತೆ, ಸಾಫ್ಟ್ ಕಾಪಿನೂ ಇರುತ್ತೆ, 1-2 ಕಾಪಿ ಜೆರಾಕ್ಸು ತೆಗೆದಿಟ್ಕೋರಿ. ನಾನು ಹೇಳಿದ್ನಲ್ಲ ಈ ಕ್ಯೂ ಆರ್ ಕೋಡು ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಹೆಲ್ಪ್ ಆಗುತ್ತೆ. ಆಪ್ಷನ್ ಎಂಟ್ರಿಯಲ್ಲಿ ಇದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದರೆ ನೀವು ಸೀದಾ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಇದರಲ್ಲಿ ಬಂದುಬಿಟ್ಟು ಸಿ ಇ ಟಿ ಸ್ಟೂಡೆಂಟ್ಸ್ಗೆ ಏನಂದರೆ ಎಸ್ ಎನ್ ಕ್ಯೂ ಕೋಟಾ ಇಂಪಾರ್ಟೆಂಟು. ಎಸ್ ಎನ್ ಕ್ಯೂ ಕೋಟಾನ ಹೇಳಿದಾಗೆ ಇನ್ಕಮ್ ಕಡಿಮೆ ಇದ್ದರೆ ನಿಮಗೆ ಎಸ್ ಅಂತ ತೋರಿಸುತ್ತೆ. ಎಸ್ ಎನ್ ಕ್ಯೂ ಕೋಟಾ ಸೀಟ್ ನಿಮ್ಗೆ ಸಿಗೋಕ್ಕೆ ಹೆಲ್ಪ್ ಮಾಡೋಲ್ಲ, ಒಂದೇಳಿ ಸೀಟ್ ಸಿಕ್ಕರೆ ಫೀ ಕನ್ಸೆಷನ್ ಇರುತ್ತೆ. ಅದು ನಿಮಗೆ ಫೀ ಕನ್ಸೆಷನ್ ಎಷ್ಟಿರುತ್ತೆ ಅಂತ ಎಲ್ಲ ಕೆ ಎ ಬ್ರೋಷರಲ್ಲಿ ಹಾಕಿದ್ದಾರೆ, ನೀವು ನೋಡ್ಕೋಬೋದು. ನೆಕ್ಸ್ಟ್ ನಾನು ಹೇಳಿದ್ನಲ್ಲ ಈ ಲಿಂಗ್ವಿಸ್ಟಿಕ್ ಮೈನಾರಿಟಿ, ರಿಲಿಜಿಯಸ್ ಮೈನಾರಿಟಿ ಸೀಟಿಗೆ ಹೆಲ್ಪ್ ಆಗೋಲ್ಲ. ಎಲ್ಲ ಏನೇ ಇದ್ದರೂ ನೀಟು ಕೌನ್ಸಿಲಿಂಗ್ನಲ್ಲಿ ಮಾತ್ರ ಹೆಲ್ಪ್ ಆಗುತ್ತೆ. ಸೊ ಇದ್ರ ಬಗ್ಗೆ ನೀವು ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡ್ರಿ. ಮೇನ್ಲಿ ಕ್ಯಾಸ್ಟ್ ಆಗಿರ್ಬೋದು, ಆ್ಯನ್ಯುವಲ್ ಇನ್ಕಮ್, ಕನ್ನಡ ಮೀಡಿಯಮ್, ರೂರಲ್ ಸರ್ಟಿಫಿಕೇಟ್ ಇವನ್ನೆಲ್ಲ ನೋಡಿರಿ. ಯಾಕಂದರೆ ಸೀಟ್ ಮೇನ್ಲಿ ಅಲಾಟ್ ಆಗೋದು ಇದೇ ಸರ್ಟಿಫಿಕೇಟ್ ಬೇಸಿನ ಮ್ಯಾಗೆ. ನೀವು ಒಂದೇಳೆ ಇದ್ದು ನಿಮ್ಗೆ ಎಸ್ ಅಂತ ಬಂದಿಲ್ಲ ಅಂದರೆ ನೀವು ಕೆ ಎಗೆ ವಿಸಿಟ್ ಮಾಡ್ಬೋದು, ಅಥವಾ ಅವ್ರು ಏನಾರು ಮುಂದೆ ಏನಾರು ವೆರಿಫಿಕೇಷನ್ ಇದು ಸಪ್ರೇಟಾಗಿ ಮತ್ತು ಲಿಂಕ್ ಬಿಟ್ಟರೆ ಅವಾಗ ನೀವೇನೋ ಚೇಂಜ್ ಮಾಡ್ಕೋಬೋದು. ಇವ ಮೇನ್ ಇಂಪಾರ್ಟೆಂಟು. ಇದ್ರ ಬೇಸಿಸ್ ಮ್ಯಾಗೆ ನಿಮ್ಗೆ ಸೀಟ್ ಅಲಾಟ್ ಆಗೋದು ಮತ್ತು ನಿಮ್ಗೆ ಯಾವ ಸೀಟ್ ಸಿಗುತ್ತಲ್ಲ ಅದೆಲ್ಲ ಇದ್ರ ಬೇಸಿಸ್ ಮ್ಯಾಗೆ ಇರುತ್ತೆ. ಸೊ ಇದಿಷ್ಟು ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಹೇಳಿದೆ ನಾನು. ಈ ಕ್ಲೌಸ್ ಒಂದು ನೋಡ್ಕೊರಿ. ಈ ಕ್ಲಾಸ್ ಎ ಅಂದರೆ ಹೇಳಿದ್ನಲ್ಲ ನಾನು, ಕ್ಲಾಸ್ ಎ ಅಂದರೆ 1 to 10th ಯಾರು ಕರ್ನಾಟಕದಾಗೆ ಓದಿರ್ತಾರೆ ಅವರಿಗೆ ಅಲ್ಲಿ ಕ್ಲಾಸ್ ಎ ಅಂತ ಬಂದಿರ್ತೈತಿ. ಮತ್ತು ಡಿಫ್ರೆಂಟ್ ಕ್ಲಾಸಸ್ ಇದ್ದಾವೆ, ಕ್ಲಾಸ್ ಎ ಇದೆ, ಕ್ಲಾಸ್ ಬಿ ಇದೆ, ಸಿ ಹಿಂಗೆಲ್ಲ ಇದೆ. ಅದನ್ನೆಲ್ಲ ನೀವು ಕೆ ಎ ಬ್ರೋಷರಲ್ಲಿ ಬಿಟ್ಟಿದ್ದಾರೆ, ಅದನ್ನೆಲ್ಲ ನೀವು ನೋಡ್ಕೋಬೋದು. ಇಷ್ಟೇ. ಇದು ಆ್ಯನ್ಯುವಲ್ ಇನ್ಕಮ್ ಎಸ್ ಸಿ ಆಗಿರ್ಬೋದು, ಎಸ್ ಟಿ ಆಗಿರ್ಬೋದು, ಆ್ಯನ್ಯುವಲ್ ಇನ್ಕಮ್ ಬಿಲೋ 10 lakh ಇದ್ದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ನಾನು ಈಗ ಹೇಳತ್ತೀನಿ, ಕ್ಲಿಯರಾಗಿ ಕೇಳಿಸ್ಕೋರಿ. ಆ್ಯನ್ಯುವಲ್ ಇನ್ಕಮ್ ಬಿಲೋ 10 lakh ಇದ್ದರೆ ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಬರುತ್ತೆ. ಅಬೌಟ್ 10 lakh ಇದ್ದರೆ ನಿಮಗೆ ನೀಟ್ನಲ್ಲಿ ಆಗಿರ್ಬೋದು, ಕೆ ಸಿ ಟಿಯಲ್ಲಿ ಆಗಿರ್ಬೋದು, ಅಬೌಟ್ 10 lakh ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಬರೋದಿಲ್ಲ. ಬಿಲೋ 10 lakh